ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತೇನು ವಿಡಿಯೋ ನೋಡ್ತಾ ಇದ್ದೀವಿ ಅಂತ ಅಂದರೆ, ಇವತ್ತೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಆ ಜರ್ನಿನ ನಿಮಗೆ ಬ್ಲಾಗಾಗಿ ಮಾಡಿ ತೋರಿಸೋಣ ಅಂತ ನಾವು ಈ ಬ್ಲಾಗ್ನ ತೆಗಿತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಪಕ್ಕದಲ್ಲಿ ನನ್ನ ಹಸ್ಬೆಂಡ್ ಇದ್ದಾರೆ, ನಿಮಗೆ ವಿಡಿಯೋ ಫ್ರೇಮಲ್ಲಿ ಕಾಣಿಸುತ್ತೆ ಇರಬಹುದು, ಆದರೆ ಅವ್ರು ಮಾತನಾಡೋದು ಕೇಳಿಸುತ್ತೆ. ಅಕ್ವೇರಿಯಂ ಪ್ಯಾರಡೈಸ್. ಎಸ್, ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋಗ್ತಾ ಇದ್ದೀವಿ. ಇದು ಇಲ್ಲಿ ಏನಿದೆ ಅಂದರೆ ಫುಲ್ಲು ಮೀನುಗಳು, ಫಿಶಸ್, ಬೇರೆ ಬೇರೆ ರೀತಿಯಾದಂತಹ ಫಿಶಸ್ನೆಲ್ಲ ನಾವು ನೋಡಬಹುದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಇಂಡಿಯಾಸ್ ಲಾರ್ಜೆಸ್ಟ್ ಟನಲ್ ಇದೆ. ಸೊ ಅದೆಲ್ಲ ನಿಮಗೆ ಏನೇನಿದೆ, ಯಾವ್ಯಾವ ಮೀನು, ಎಲ್ಲದ್ರ ಬಗ್ಗೆನೂ ನಿಮಗೆ ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ಕೊಳ್ತೀವಿ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು ನಿಮ್ಮ ಹತ್ರ. ಐ ಫಾರ್ಗಾಟ್ ಟು ಸೇ, ನಾನು ನನ್ನ ಮಗಳನ್ನ ಯಾವುದೇ ವಿಡಿಯೋನಲ್ಲಿ ನಿಮಗೆ ರಿವೀಲ್ ಮಾಡಿ ತೋರಿಸಿರ್ಲಿಲ್ಲ. ಸೊ ಇದೇ ಫಸ್ಟ್ ವಿಡಿಯೋನಲ್ಲಿ ನಮ್ಮ ಮಗಳು ಕೂಡ ನಮ್ಮ ಜೊತೆಗೆ ಸೇರಿ ಬ್ಲಾಗ್ ಮಾಡ್ತಾ ಇದ್ದಾಳೆ, ಏನೋ ಮಾತಾಡ್ತಾ ಇದ್ದಾಳೆ ನೋಡಿ ವ್ಯೂವರ್ಸ್. ನಿಮ್ಮ ಜೊತೆಗೆ ಅವಳು ಮಾತನಾಡ್ತಾ ಇದ್ದಾಳೆ. ಅಮ್ಮು ಹಾಯ್ ಅನು, ಹಾಯ್ ಹಾಯ್ ಹಾಯ್, ಸೇ ಹಾಯ್. ಪೂಜಿತಾ ಸೇ ಹಾಯ್. ಅಷ್ಟೇ, ಹೋಗ್ಬಿಟ್ಲು. ಓಕೆ, ಸೊ ಅವಳು ಕೂಡ ಇನ್ನು ಮುಂದೆ ಕೆಲವೊಂದು ಬ್ಲಾಗ್ಸ್ ನಲ್ಲಿ ಬರಬಹುದು. ಕೀಪ್ ಎಕ್ಸ್ಪೆಕ್ಟಿಂಗ್. ಓಕೆ, ನಾನು ಮತ್ತೆ ನನ್ನ ಗಂಡ ಹಾಗೂ ನನ್ನ ಮಗಳು 3 ಜನ ಲೊಕೇಶನ್ಗೆ ಹೋಗಿ ಸಿಗ್ತೀವಿ. ಓಕೆ, ಮಾತಾಡ್ತೀಯ ನೀನು? ಏನ್ ಮಾತಾಡ್ತೀಯಾ? ಆಕ್ಚುಲಿ ಅವಳು ಸುಮ್ಮನೆ ಕೂತ್ಕೊಳ್ಳಲ್ಲ, ಏನಾದ್ರು ಮಾಡಬೇಕು. ಆಕ್ಚುಲಿ ಅವಳು ಕೂತ್ಕೊಂಡಿರೋದೇ ಹೆಚ್ಚೆಚ್ಚು, ಕೈಯಲ್ಲಿ ಕೂತ್ಕೊಂಡಿದ್ದಾಳೆ ಅಷ್ಟೇ. ಹಸ್ಬೆಂಡ್ ಅವಾಗೇನ ತೋರಿಸಿರ್ಲಿ. ಸ್ನೇಕ್ ಫಿಶ್ ನೋಡಿ ಹೇಗಿದೆ ಅಂತ. ಮೈ ಗಾಡ್, ಹೌ ಮಚ್ ಬಿಗ್ ಕಾಣಿಸುತ್ತೆ ಅನ್ಸುತ್ತೆ. ಅಮ್ಮು ಫಿಶ್ ನೋಡು, 2 ಫಿಶ್, ಅಲ್ಲೊಂದು ಬೈಟ್ ಆಗಿದೆ, ಇಲ್ಲೊಂದು ಬೈಟ್ ಆಗಿದೆ. ನೆಕ್ಸ್ಟ್ ಯಾವ ಮೀನು? ಇದು ಯಾವ ಮೀನು ಅಂತ ಗೊತ್ತಿಲ್ಲ, ಹೆಸರು ಹಾಕಿಲ್ಲ. ದಿಸ್ ಇಸ್ ಆಲಿಗೇಟರ್ ತರ ಇದೆ, ಆಲಿಗೇಟರ್ ಫಿಶ್ ಅಲ್ಲಿ. ನನ್ನ ಮಗಳು ಫಿಶ್ನೆಲ್ಲ ನೋಡಿ ಭಯ ಪಟ್ಕೊಬಿಟ್ಟಿದ್ದಾಳೆ. ಅಲ್ಲೋಡು ಬ್ಲ್ಯಾಕ್, ಎಷ್ಟು ಜಾನು, ಎಷ್ಟು ದೊಡ್ಡದಾಗಿದೆ. ಸಕ್ಕ ದೊಡ್ಡದು. ನಾನೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇಷ್ಟು ದೊಡ್ಡ ಮೀನುಗಳನ್ನ. ವಾವ್, ಇಟ್ಸ್ ಸೋ ನೈಸ್, ಬ್ಲ್ಯಾಕ್ ಆ್ಯಂಡ್ ವೈಟ್. ನೆಕ್ಸ್ಟ್ ಮೀನು ಯಾವುದು? ಉಜಿಮಾ. ಇದು ಆಲಿಗೇಟರ್ ಥರನೇ ಇದೆ, ಆಲಿಗೇಟರ್ ಫಿಶ್ ಇರಬೇಕು. ಪ್ಲಾಟಿಪಸ್ ಥರ ಇದೆ ಬೇರೆ ನೋಡೋಕೆ ಸ್ವಲ್ಪ. ಅದು ದಪ್ಪ ಇರೋದ್ರಿಂದ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರಲ್ಲ ಅವ್ರು ಬ್ಲಾಗಲ್ಲಿ ಯಾರು. ನೋಡಿ ಏನು ಮಾಡ್ತಿದೆ ಕೆಳಗಡೆ.
ನೆಕ್ಸ್ಟ್ ಯಾವುದು? ಅದು ಮರಿ ಮೀನು ಅನ್ಸುತ್ತಲ್ವಾ? ಇದು ದೊಡ್ಡ ಮೀನು, ಇದು ಮರಿ ಮೀನು. ಇದು 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 ಮರಿ ಮೀನು, ಅದು ದೊಡ್ಡ ಮೀನು. ಯಾವುದೋ ತಿನ್ನೋ ಮೀನ್ ಥರ ಇದೆ ಇದೆಲ್ಲ. ಯಾವುದೋ ತಿನ್ನೋ ಮೀನ್ ತಾನೆ. ಅವಳಿನ್ನೂ ಸ್ವಲ್ಪ ಹೋಗ್ಲಿ ರೀ, ಅಡ್ಜಸ್ಟ್ ಆಗಿ. ಸೇಮ್ ಫಿಶಸ್. ಮೀನು ನಿಂತ್ಕೊಂಡೇ ಇದೆ, ಮಲಗ್ತಾ ಇಲ್ಲ. ಸ್ಟ್ಯಾಂಡಿಂಗ್ ಮೀನು ಇರಬೇಕು, ಆದರೆ ಹೆಸರು ಹಾಕಿಲ್ಲ, ಸೊ ಗೊತ್ತಾಗ್ತಲ್ಲ ಯಾವ ಮೀನು ಅಂತ. ವಾವ್, ಇದೇನಿದು? ಬರೀ ಖಾಲಿ ಇಟ್ಟಿದೆ. ಬರೀ ಚಿಕ್ಕ ಚಿಕ್ಕ ಮೀನಿದೆ. ಓ ಮೈ ಗಾಡ್, ಲುಕ್ಸ್ ಲೈಕ್ ಪ್ಲೆನೇರಿಯಾ. Fishes, all fishes. ಯಾವುದೋ ಝೀಬ್ರಾ ಫಿಶ್ ಅನ್ಸುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟ್ರಿಪ್ಸ್ ಇದೆ ಬಾಡಿ ಮೇಲೆ, ಸೊ ಇದು ಝೀಬ್ರಾ ಫಿಶಸ್ ಅಂತ ಅನ್ಕೊಂತೀನಿ. ಝೀಬ್ರಾ ಫಿಶಸ್, some other type of fish. ವಿಡಿಯೋನಲ್ಲಿ ಹೋಗ್ತದೆ ಫ್ಲಾಶ್. ಆರೆಂಜ್ ಕಲರ್. ಆ್ಯಕ್ಚುಲಿ ವಾಟರ್ ಕ್ಲಿಯರ್ ಆಗಿಲ್ಲ, ಅದರಿಂದ ನಮಗೆ ವಿಡಿಯೋ ಸರಿಯಾಗಿ ಬರ್ತಾ ಇಲ್ಲ. ಬಟ್ ಕ್ಯಾಮ್ರಾ ಎಲ್ಲ ಕ್ವಾಲಿಟಿ ಚೆನ್ನಾಗೇ ಇದೆ. ಕ್ಯಾಮ್ರಾ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಆರೆಂಜ್ ಫಿಶಸ್ ಅನ್ಸುತ್ತೆ. ದೂರದಿಂದ ತೋರ್ಸಾವ್ಲ, ಅವಾಗ ಇದು ಮಾಡ್ತಾಳೆ. ಹತ್ರ ಹೋದ್ರೆ ಭಯ. ವಾವ್, ಅಮ್ಮು ಗೋಲ್ಡನ್ ಫಿಶ್ ಅನ್ಸುತ್ತೆ. ಎಲ್ಲ ಮಿಕ್ಸ್ಡ್ ಆಗಿದೆ ಇಲ್ಲಿ. ವೈಟು, ಗೋಲ್ಡ್ ಕಲರ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಕಲರ್ ಮಿಕ್ಸ್ಡ್ ಅಪ್ ಆಗಿದೆ. ಇದೆ ನೋಡಿ, ಏನು ಚೆನ್ನಾಗಿರುತ್ತೆ. ಮೀನು ಕುಟೀಸ್ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ. ಈ ಫಿಶ್ ನೋಡಿ, ಒಳ್ಳೆ ಎಲ್ಗೋ ತೇಲ್ಕೊಂಡು ಹೋಗ್ತಾ ಇದೆ. ಹಂಪು ಬೇರೆ ಬಂದಿದೆ ಇದಕ್ಕೆ. ವೈಟ್ ಕಲರ್ ಫಿಶಸ್. ಹೆಸರು ಗೊತ್ತಿಲ್ಲ ರೀ, ಹೆಸರು ಏನು ಹಾಕಿ ಯಾವುದು ಹಾಕಿಲ್ಲ, ಹೆಸರು ಯಾವುದಕ್ಕೂ ಹಾಕಿಲ್ಲ. ಇದು ಒರಿಜಿನಲ್ ಫಿಶ್ಶೇನಾ ಅಥವಾ ಸುಮ್ಮನೆ ಡೂಪಾ ಗೊತ್ತಿಲ್ಲ. ಒಂದೇ ಒಂದು ಫಿಶ್. ಇದು ಒರಿಜಿನಲ್ಲ ಡೂಪ್ಲಿಕೇಟಾ? ಅದು ಡೂಪ್ಲಿಕೇಟು, ಪಕ್ಕದಲ್ಲಿ ಇರೋದು ಒರಿಜಿನಲ್. ಇದು ಬಂದ್ಬಿಟ್ಟು ತುಂಬ ಡಿಸ್ಕಲರೇಟ್ ಆಗಿದೆ. ವಿಡಿಯೋನಲ್ಲಿ ಸರಿಯಾಗಿ ಕ್ಯಾಪ್ಚರ್ ಆಗ್ತಾಯಿಲ್ಲ. ಇಲ್ಲಿ ಫಿಶ್ ಎಲ್ಲಿದೆ ಕಂಡಿಡಿ. ಇಲ್ಲಿ ಯಾವುದು ಇಲ್ಲಿ ಒಂದು ಫಿಶ್, ಚೀತಾ ಫಿಶ್ ಅನ್ಸುತ್ತೆ. ಇದು ಚೀತಾ ಥರ ಇದೆ ಬಾಡಿ ಎಲ್ಲ. ಹೆಸರು ನಾವೇ ಇಟ್ಕೋಬೇಕಷ್ಟೇ. ಲೆಟ್ಸ್ ಮೂವ್. ವಾವ್,
ಬೇರೆ ಇದೆ. ಗೊತ್ತಿಲ್ಲ ರೀ. ಅಲ್ಲೊಂದು ಮೀನುಗಳಿದೆ. ಬಾ ಪಿಂಕ್ ಫಿಶಸ್ ನಮ್ಮನೇಲಿ ಇದ್ದಾನೆ ಆ ಕಲರು. ಹಾಂ ಆ ಮೀನಲ್ಲಿ ತಾನೇ ಇಡೋದು. ನಮ್ಮನೇಲಿ ಇಟ್ಟು ಫಿಶಸ್. ಇದು ಟೈಗರ್ ಫಿಶ್ ಅನ್ಸುತ್ತೆ. ಬಾಡಿ ಮೇಲೆ ಟೈಗರ್ ಥರ ಇದೆ. ಇದು ಟೈಗರ್ ಫಿಶ್ ಇಲ್ಲ ಯಾವುದೋ ಫಿಶ್. ನೋಡು ಕ್ಯೂಟ್ ಕ್ಯೂಟ್ ಸ್ಮಾಲ್ ಫಿಶಸ್. ಅಲ್ಲೊಂದು ಚಿಕ್ಕ ಚಿಕ್ಕ ಫಿಶ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಪ್ರಾನ್ಸ್ ತಾನೇ ಇದು. ಓ ಮಿನಿ ಫಿಶಸ್. ಕಲರ್ ಫಿಶಸ್. ಇಲ್ಲಿ ಡ್ರ್ಯಾಗನು, ಅಲ್ಲೊಂದು ಮರ್ಮೈಡು. ಸೇಮ್ ಕೈಂಡ್ ಆಫ್ ಫಿಶಸ್. ಯಾವುದೋ ಒಂಚೂರು ಡಿಫ್ರೆಂಟ್ ಆಗಿದೆ. ಲೈಟ್ ಎಮಿಟಿಂಗ್ ಫಿಶಸ್ ಥರ ಕಾಣಿಸ್ತಾ ಇದ್ದಾವೆ ನೋಡೋಕ್ಕೆ. ಲೈಟ್ ಎಮಿಟಿಂಗ್ ಫಿಶಸ್ ಥರ ಇದ್ದಾವೆ. ನೈಸ್ ಸ್ಟ್ರಿಪ್ಸ್. ಬ್ಲ್ಯಾಕ್, ಬ್ಲೂ ಆ್ಯಂಡ್ ವೈಟ್ ಸ್ಟ್ರಿಪ್ಸ್ ಫಿಶ್. ವಾವ್ ಸಾಕಾಗಿದೆ. ವಾಟರ್ ಫಾಲ್ಸ್ ಫೌಂಟೇನ್ ಥರ ಮಾಡಿದ್ದಾರೆ. ಆ್ಯಂಡ್ ಅ ಮರ್ಮೇಡ್. ಕಾಣಿಸ್ತಾ ಇದೆಯಾ ಪೀಪಲ್ ನಿಮಗೆ? ಲಾಬ್ಸ್ಟರು. ಅದು ಒಂದು ಲಾಬ್ಸ್ಟರ್, 2 ಲಾಬ್ಸ್ಟರಾ? ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ನಾನು ಟೇಸ್ಟ್ ಮಾಡಿಲ್ಲ. ಓಕೆ, ಇಲ್ಲಿ ದೊಡ್ಡ ಲಾಬ್ಸ್ಟರ್ ನೋಡು. ಎಷ್ಟು ದೊಡ್ಡ ಲಾಬ್ಸ್ಟರ್. ಮಚ್ ಬಿಗ್ ಒನ್. ನಾನು ಹೇಳಿದ್ನಲ್ಲ, ಅದು ಇದೆ. ಅದು ಇಂಡಿಯಾಸ್ ಲಾರ್ಜೆಸ್ಟ್ ಟನಲ್. ನನ್ನ ಗಂಡ, ನನ್ನ ಮಗಳು. ಬನ್ನಿ ಹೋಗೋಣ. ಮರ್ಮೇಡ್ ಶೋ ಎಷ್ಟು ಗಂಟೆಗಿದೆ ಅಂತೆ? 6:40 ಇದೆ ಅಂತೆ. ಇನ್ನೂ 1 hour ಇದೆ. 1 hour ನಾವು ವೆಯ್ಟ್ ಮಾಡಿ ನೋಡಬೇಕು. ಇದು ಈ ಫಿಶಸ್ ಏನು? ಯಬ್ಬ ಕಣ್ಣು ನೋಡು ಹೆಂಗಿದೆ ಅಂತ. ಅದ್ರ ಹೆಸರೇನು? ಎಷ್ಟು ಉದ್ದಾಗಿದೆ ನೋಡು ಅದ್ರ ಟೇಲು. ಇದನ್ನೆಲ್ಲ ನಾನು ಓದಿದ್ದೀನಿ ಸೈನ್ಸಲ್ಲಿ, ಮರ್ತೋಗ್ಬಿಡ್ತೀನಿ. Finish of the tunnel of the store. ಬೇರೆ ಅಂತ ಎಲ್ಲ ಟನಲ್ ಮುಗೀತು. ಇಲ್ಲಿ ಕೂತ್ಕೊಂಡು ವೇಟ್ ಮಾಡಬೇಕು. ಎಸ್, ಇಲ್ಲಿ ನಮಗೆ ಟೇಬಲ್ಸ್ ಆ್ಯಂಡ್ ಚೇರ್ಸ್ ಎಲ್ಲ ಹಾಕಿದ್ದಾರೆ. ಕೂತ್ಕೊಂಡು ವೇಟ್ ಮಾಡಬಹುದು ಅಂಟಿಲ್ ಮರ್ಮೇಡ್ಸ್ ಶೋ ಸ್ಟಾರ್ಟ್ ಆಗೋ ತನಕ. ಏನಾದರೂ ತಗೊಂಡು ತಿನ್ಬೋದು. ರೆಸ್ಟೋರೆಂಟ್ ಎಲ್ಲ ಇಲ್ಲ, ರೆಫ್ರೆಶ್ಮೆಂಟ್ಸ್ ಮಾತ್ರ ಸಿಗುತ್ತೆ. ಓಕೆ, ನಾನು ಮರ್ಮೇಡ್ ಶೋನಲ್ಲಿ ಸಿಗ್ತೀನಿ. ಇಲ್ಲಿ ಬರ್ತೀನಿ.
ಕಟ್ಕೊತಾ ಇದ್ದೆ ಮರ್ಮೇಡು. ಅಮ್ಮ ಅಲ್ಲಿ ನೋಡಿ ಮರ್ಮೇಡ್ ಜಿ. ಅಂದ್ರು ಆ ಕಡೆ ಹೋಗ್ಬಿಟ್ಲು. ಸ್ವಲ್ಪದಲ್ಲಿ ಮರ್ಮೇಡ್ ಶೋ ಸ್ಟಾರ್ಟ್ ಆಗುತ್ತೆ. ಪಾಪ ಇದ್ದಾರೆ ಸದ್ಯ ಮರ್ಮೇಡ್ ಅಲ್ಲಿದ್ದಾರೆ. ಅಲ್ಲಿಯವರು ಇವಾಗ ಇಲ್ಲಿಗೆ ಬರ್ತಾರೆ, ನೋಡೋಣ. ಓ ನೈಸ್. ಅವ್ರಿಗೆ Dear customers, please do not obstruct the view of those sitting behind you. Dear customers, please do not obstruct the view of those sitting behind you. It's a humble request. ಸೊ ಫುಲ್ ಅಕ್ವೇರಿಯಮ್ದ ನಾನು ನಿಮಗೆ ವಿಡಿಯೋ ಶೂಟ್ ಮಾಡಿರ್ತೀನಿ, ನೋಡಿ. ಅಷ್ಟೇ. ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ನನ್ನ ಪುಟಾಣಿ ಆಟ ಆಡ್ತಾ ಇದ್ದಾಳೆ, ನಮ್ಮ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ಓಕೆ, ಮುಗ್ದೋಯ್ತು ಇವತ್ತಿನ ದಿನದ ಬ್ಲಾಗು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಆ್ಯಂಡ್ ಟು ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ ಬಾಯ್. ನಾವು ಟಾಟಾ ಅಂದ್ಬಿಡು. ಟಾಟಾ ಟಾಟಾ.